hello, namaskara my dear food lovers. Welcome back to our channel Mamata's Recipe. ಚಿಕನ್ ಪಾಪ್ಕಾರ್ನ್ ಮಾಡೋದು ಎಷ್ಟು ಈಸಿ ಅಂತ ಗೊತ್ತಾದರೆ ನೀವು ಹೊರಗಡೆ ತಿನ್ನೋದೇ ಇಲ್ಲ. ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಎಕ್ಸಾಕ್ಟಾಗಿ ಆಚೆ ಸಿಗೋ ಟೇಸ್ಟಲ್ಲಿ ಚಿಕನ್ ಪಾಪ್ಕಾರ್ನ್ ಮಾಡೋಣವಾ? ಇದೇ ಇವತ್ತಿನ ಮಮತಾಸ್ ರೆಸಿಪಿ ಚಿಕನ್ ಪಾಪ್ಕಾರ್ನ್. ಶುರು ಮಾಡೋಣವಾ? ನಾನಿಲ್ಲಿ 250 ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು. ಅದಕ್ಕೆ 1 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಪ್ಯಾಕೆಟ್ ಮ್ಯಾಗಿ ಮಸಾಲ. ಮ್ಯಾಗಿ ಮಸಾಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಚಿಕನ್ ಪಾಪ್ಕಾರ್ನ್, ಮಿಸ್ ಮಾಡಬೇಡಿ. ಇದಕ್ಕೆ ಈಗ 1/4 ಹೋಳಷ್ಟು ನಿಂಬೆ ರಸ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಆನಿಯನ್ ಪೌಡರ್, ಗಾರ್ಲಿಕ್ ಪೌಡರ್ ಎಲ್ಲ ಹಾಕಬೇಕಂತಾರೆ, ಬಟ್ ಮ್ಯಾಗಿ ಮಸಾಲ ಯೂಸ್ ಮಾಡಿದರೆ ಸಾಕು, ಸೇಮ್ ಟೇಸ್ಟ್ ಬರುತ್ತೆ. ನೋಡಿ, ಇದನ್ನ ಒಂದು 30 ನಿಮಿಷ ನೆನೆಸೋಣ, ಆಗ ಅದು ಚಿಕನ್ ಒಳಗಡೆ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟ್. ಒಂದು 30 ನಿಮಿಷ ಇದು ನೆನೆಯೋಷ್ಟರಲ್ಲಿ ಕೋಟಿಂಗ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪ್ಲೇಟಲ್ಲಿ ಮೈದಾ ತಗೊಂಡು ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ತಿದ್ದೀನಿ. ಅದಾದಮೇಲೆ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 30 ನಿಮಿಷ ನೆಂದಿರೋಂಥ ಚಿಕನ್ ಪೀಸಸ್ನ ಮೈದಾಲಿ ಹಾಕಿ ಚೆನ್ನಾಗಿ ಕೋಟ್ ಮಾಡಿ. ಚಿಕನ್ ಮೇಲೆ ಮೈದಾ ಹಿಟ್ಟು 1 ಲೇಯರಷ್ಟು ಕೋಟ್ ಆಗಬೇಕು, ಅಷ್ಟು ಕೋಟ್ ಮಾಡಿ. ತುಂಬಾ ಬೇಡ, ಹಾಗಂತ ತುಂಬ ಕಮ್ಮಿನೂ ಬೇಡ. ಈ ರೀತಿ ರಬ್ ಮಾಡ್ತಾ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಆಚೆ ಒಂದು ಡೀಪ್ ಫ್ರೈಗೆ ಯೂಸ್ ಮಾಡೋ ಸ್ಪೂನಲ್ಲಿ ಹಾಕ್ಕೊಂಡು ಇನ್ನು ಐಸ್ ಕೋಲ್ಡ್ ವಾಟರಲ್ಲಿ ಡಿಪ್ ಮಾಡಬೇಕು. ಡಿಪ್ ಮಾಡಿ ಎತ್ಬಿಡಿ, ಜಾಸ್ತಿ ಹೊತ್ತು ಬಿಡಬೇಡಿ. ಮತ್ತು ಈಗ ಸೆಕೆಂಡ್ ಕೋಟಿಂಗ್, ಇದು ಇಂಪಾರ್ಟೆಂಟ್ ಸ್ಟೆಪ್. ಈಗ ನೋಡಿ, ನಾನು ಮಾಡ್ತಿರೋ ರೀತಿ ಬೆರಳಲ್ಲಿ ಕ್ಯೂಚ್ತಾ ಅಂದರೆ ರಬ್ ಮಾಡ್ತಾ ಮಿಕ್ಸ್ ಮಾಡಿ. ಆಗ ಹಿಟ್ಟು ಲೇಯರ್ ಥರ ಕೋಟ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಫ್ರೈಡ್ ಚಿಕನ್ಗೂ ಇದೇ ರೀತಿ ಮಾಡ್ಕೊಳ್ಬೇಕಾಗತ್ತೆ, ಆಗಲೇ ಅದು ನಮ್ಮ ಫ್ರೈಡ್ ಚಿಕನ್ ಮೇಲೆ ಅದು ಕ್ರಿಸ್ಪಿ ಲೇಯರ್ ಫಾರ್ಮ್ ಆಗುತ್ತಲ್ವ, ಅದು ಇದೇ ಲೇಯರ್ಸಿಂದನೇ ಫಾರ್ಮ್ ಆಗೋದು. ನೆಕ್ಸ್ಟ್ ಎಣ್ಣೆ ಬಿಸಿಗಿಟ್ಟು ಅದು ಕಾದ್ಮೇಲೆ ಒಂದೊಂದೇ ಚಿಕನ್ ಪೀಸಸ್ನ ಎಣ್ಣೆಯಲ್ಲಿ ಬಿಡ್ತಾ ಬರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಇದ್ದರೆ ಸೀದೋಗುತ್ತೆ, ಹಾಗಂತ ಲೋ ಫ್ಲೇಮ್ ಇದ್ದರೆ ಅದು ಎಣ್ಣೆ ತುಂಬ ಕುಡಿಯುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಅದನ್ನು ಫ್ರೈ ಮಾಡ್ತಾ ಬರಬೇಕು. ನೋಡಿ, ಈಗ ಕಲರ್ ಚೇಂಜ್ ಆಗ್ತಾ ಬರ್ತಿದೆ, ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಿದೆ ಅಂತ. ಟ್ರಸ್ಟ್ ಮೀ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಚಿಕನ್ ಒಳಗಡೆ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ, ಯಾಕಂದರೆ ನಾವು ಅದನ್ನು ಒಂದು 30 ಮಿನಿಟ್ಸ್ ನೆನೆಸಿರ್ತೀವಲ್ವ. ಅದೇ ಹೊರಗಡೆ ಆ ಮೈದಾ ಹಿಟ್ಟಿನ ಕೋಟಿಂಗು ತುಂಬ ಕ್ರಂಚಿಯಾಗಿರುತ್ತೆ. ಎಕ್ಸಾಕ್ಟಾಗಿ ನೀವು ಆಚೆ ತಿನ್ನೋ ಟೇಸ್ಟಲ್ಲೇ ಇರುತ್ತೆ. ಚಿಕನ್ ಪಾಪ್ಕಾರ್ನ್ ಮಾಡೋದು ಇಷ್ಟು ಈಸಿ ಅಂತ ನೀವು ಇದು ಮಾಡಿದ್ಮೇಲೆ ಅಂದ್ಕೊಳ್ತೀರಾ. ಹೊರಗಡೆ ನಾವು ತಿನ್ನೋಂಥ ಫ್ರೈಡ್ ಚಿಕನ್ ಎಷ್ಟು ಮಾತ್ರ ಹೆಲ್ದಿ ಅಂತ ನನಗಂತೂ ಗೊತ್ತಿಲ್ಲ. ಮನೇಲಿ ಇಷ್ಟು ಆರಾಮಾಗಿ ಮಾಡ್ಕೊಳ್ಬೋದು ಅಂತಂದಾಗ ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದ್ರ ಮೇಲೆ ಪೆರಿ ಪೆರಿ ಪೌಡರ್ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಂಡು ತಿಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಈ ಮಮತಾಸ್ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ರೆಸಿಪೀಸ್ಗೆ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.